Hi, I'm Kaviraj from scoringtarget.com. In today's session, we are going to discuss how to celebrate New Year of. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲೂ ಹೊಸ ವರ್ಷದ ಒಂದು ಆಚರಣೆ ಯಾವ ಥರ ಒಂದು ಅರ್ಥಗರ್ಭಿತವಾಗಿ ಆಚರಿಸಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಬಿಕಾಸ್ ನ್ಯೂ ಇಯರ್ ಈಸ್ ಅ ನ್ಯೂ ಹೋಪ್, ಇಟ್ ಬ್ರಿಂಗ್ಸ್ ನ್ಯೂ ಹೋಪ್, ನ್ಯೂ ಕಾನ್ಫಿಡೆನ್ಸ್, ನ್ಯೂ ಏಮ್, ನ್ಯೂ ಆಂಬಿಷನ್ಸ್, ಎವ್ರಿಥಿಂಗ್ is new for you. So on that basis we are going to discuss the how to celebrate the new year with meaningful. ಸೊ ಈ ಹೊಸ ವರ್ಷ ಅಂದಾಗ ನಮ್ಗೆ ಸಹಜವಾಗಿ ಅನಿಸುತ್ತೆ, ಭಾರತೀಯ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯವನ್ನು ನೋಡಿದಾಗ ಜನವರಿ 1 ಅಥವಾ ಡಿಸೆಂಬರ್ 31 ಮಧ್ಯರಾತ್ರಿ ಇರುತ್ತೆ, ಅದು ಹೊಸ ವರ್ಷ ಅಂತ ನಾವು ಅಲ್ಲ. ಅದು ನಮ್ಮ ಒಂದು ಭಾರತ ಸಂಸ್ಕೃತಿಯ ಪ್ರಕಾರ. ಸೊ ನಮ್ಮ ಸಂಸ್ಕೃತಿಯ ಪ್ರಕಾರ ಯುಗಾದಿಯ ಮೊದಲನೇ ದಿನ ಏನಿರುತ್ತೆ, ಯುಗಾದಿ ಹಬ್ಬದ ದಿನ ನಮ್ಮ ಒಂದು ಹೊಸ ವರ್ಷ, ನಮ್ಮ ದೇಶದ ಹೊಸ ವರ್ಷ ಅಂತ ಹೇಳ್ತೀವಿ. ಯಾಕಂದರೆ ಆ ಒಂದು ಸಮಯದಲ್ಲಿ ನಿಸರ್ಗದಲ್ಲಿರ್ತಕ್ಕಂಥ ಎಲ್ಲ ಮರಗಳು ಒಂದು ಹಚ್ಚ ಹಸುರಾದ ಚಿಗುರಿನಿಂದ ಚಿಗುರ್ತಾ ಇರುತ್ತೆ, ಹೂಗಳನ್ನು ಬಿಡ್ತಾ ಇರುತ್ತೆ, ಹಳೆ ಎಲೆಗಳೆಲ್ಲ ಹೋಗಿ ಹೊಸ ಎಲೆಗಳೆಲ್ಲ ಕಾಣ್ತಾ ಇರುತ್ತೆ, ನಿಸರ್ಗದಲ್ಲಿ ಒಂದು ರೀತಿಯ ತಾಜಾತನ ಇರುತ್ತೆ. ಸೊ ರೈತಾಪಿ ಜನ ಕೂಡ ಎಲ್ಲ ತಮ್ಮ ಬೆಳೆಗಳನ್ನು ಬೆಳೆದು ರಾಶಿ ಮಾಡಿ ಕೊನೆಗೆ ತಮ್ಮ ಒಂದು ವರ್ಷ ಇಡೀ ಕಷ್ಟಪಟ್ಟಿದ್ದನ್ನು ತಾವು ಪಡ್ಕೊಳ್ತಕ್ಕಂಥ ಒಂದು ಪ್ರತಿಫಲವನ್ನು ಪಡ್ತಕ್ಕಂಥ ಒಂದು ಅವಧಿ. ಸೊ ಅದನ್ನು ನಾವು ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಬಟ್ ನ್ಯೂ ಇಯರ್ ಏನಮ್ಮ ಆಚರಣೆ ಮಾಡ್ತೀವಿ ಜನವರಿ 1 ಅನ್ನೋದು, ದಟ್ ಈಸ್ ಓನ್ಲಿ ಆ್ಯಸ್ ಪರ್ ದಿ ಕ್ಯಾಲೆಂಡರ್. ಸೊ ಕ್ಯಾಲೆಂಡರ್ನಲ್ಲಿ ಡೇಟ್ ಚೇಂಜ್ ಆಗೋದ್ರಿಂದ ಅದನ್ನು ಹೊಸ ವರ್ಷ ಅಂತೀವಿ. ಬಟ್ ಎನಿವೇ ನಾವು ಇವತ್ತಿನ ಒಂದು ಜನ್ರೇಷನ್ ಜನವರಿ 1 ಹೊಸ ವರ್ಷ ಅಂತ ಆಚರಣೆ ಮಾಡ್ತಾಯಿದೆ. ಸೊ ಈ ಆಚರಣೆ ನಾವು ಕಾಮನ್ನಾಗಿ ನೋಡ್ತಾ ಇರ್ತೀವಿ. ರಾತ್ರಿಯೆಲ್ಲ ಪಾರ್ಟಿ ಮಾಡೋದು, ರಾತ್ರಿಯೆಲ್ಲ ಪಟಾಕಿ ಸುಡಿಸೋದು, ಅಕ್ಕಪಕ್ಕದಲ್ಲಿ ಮಲ್ಕೊಂಡಂಥ ಎಲ್ಲ ಜನರನ್ನು ತೊಂದರೆ ಕೊಡೋದು, ಕೇಕ್ಗಳನ್ನು ಕಟ್ ಮಾಡೋದು, ಕೇಕನ್ನೆಲ್ಲ ಮುಖಕ್ಕೆ ಮೈಗಳಿಗೆಲ್ಲ ಒರೆಸೋದು. ಸೊ ಈ ಥರ ದುಂದು ವೆಚ್ಚಗಳನ್ನ ಮಾಡ್ತಾ ಮದ್ಯ ವ್ಯಸನ ಮಾಡೋದು, ಧೂಮಪಾನ ಮಾಡೋದು, ಇಂಥ ಒಂದು ಹೊಸ ಒಂದು ಪಾಶ್ಚಾತ್ಯ ಒಂದು ಶೈಲಿಯಲ್ಲಿ ಇವತ್ತು ನಮ್ಮ ನ್ಯೂ ಜನ್ರೇಷನ್ ಏನು ಮಾಡ್ತಾಯಿದೆ, ದಾರಿ ತಪ್ತಾ ಇದೆ. ಯಾಕೆ ಈ ಥರ ನಮ್ಮ ಜನ್ರೇಷನ್ ದಾರಿ ತಪ್ತಾ ಇದೆ ಅಂದರೆ, ಈ ನ್ಯೂ ಇಯರ್ ಆಗಿರ್ಬೋದು ಅಥವಾ ಇತರ ಯಾವುದೇ ಒಂದು ಆಚರಣೆಗಳಾಗಿರ್ಬೋದು, ಅದರ ಹಿಂದ್ಗಡೆ ಒಂದೇನಾಗ್ತಾಯಿದೆ ಅಂದರೆ ಫಾರಿನ್ ಕಲ್ಚರ್ನ ಒಂದು ಟ್ರೆಂಡ್ ಆಗ್ತಾಯಿದೆ. ಜೊತೆಗೆ ಕೆಲವೊಂದು ಕಮರ್ಷಿಯಲ್ ಕಂಪ್ನೀಸ್ ಏನು ಮಾಡ್ತವೆ, ತಮ್ಮ ಪ್ರಾಡಕ್ಟ್ಗಳು ಆ ಟೈಮಲ್ಲಿ ಜಾಸ್ತಿ ಸೇಲ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ಮೋಟಿವೇಶನ್ ಆಗ್ತಾಯಿದೆ. ಬಟ್ ಇವತ್ತಿನ ಒಂದು ಹೊಸ ವರ್ಷ ನಾವು ಯಾವ ಥರ ಆಚರಣೆ ಮಾಡಬೇಕು ವೈಭವವಾಗಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಹೊಸ ವರ್ಷವನ್ನು ನಾವು ಎರಡು ಥರ ಆಚರಣೆ ಮಾಡ್ಬೋದು. ಒಂದು ಸೆಲ್ಫ್ ಆಗಿ, ಇನ್ನೊಂದು ಸೋಷಿಯಲ್ ಆಗಿ. ಸೊ ಮೊದಲು ನಾನು ಸೋಷಿಯಲ್ ಆಗಿ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ನೋಡಿ. ನಮ್ಮ ಸುತ್ತಮುತ್ತಲೂ ಎಲ್ಲರೂ ಶ್ರೀಮಂತ ವಿದ್ಯಾರ್ಥಿಗಳೇ ಇರೋದಿಲ್ಲ. ನಮ್ಮ ಸ್ಕೂಲಲ್ಲಿ ಅಥವಾ ನಮ್ಮ ಕಾಲೇಜಲ್ಲಿ ನಾವು ನೋಡ್ತಾ ಇರ್ತೀವಿ, ನಾವು ಕಲಿತಾ ಇರ್ತೀವಿ. ಸೊ ಆ ಸ್ಕೂಲ್ ಕಾಲೇಜಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿರ್ತಾರೆ. ಸೊ ಅವರಿಗೆ ಯೂನಿಫಾರ್ಮ್ಸ್ ಇರೋದಿಲ್ಲ, ಅವರಿಗೆ ಪೆನ್ಸ್ ಇರೋದಿಲ್ಲ, ನೋಟ್ಬುಕ್ ಇರೋದಿಲ್ಲ, ಬುಕ್ಸ್ ಇರೋದಿಲ್ಲ. ಸೊ ಇಂಥ ಬಡ ಮಕ್ಕಳು ನಿಮ್ಗೆ ಎಲ್ಲಾದರೂ ಕಂಡಿದ್ದರೆ ಅವರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾಕಂದರೆ ಹೊಸ ವರ್ಷಕ್ಕೆ ನಾವು ಏನು ಮಾಡ್ತೀವಿ, ಪಟಾಕಿ ಖರೀದಿ ಮಾಡೋದು, ಕೇಕ್ ಖರೀದಿ ಮಾಡೋದು, ರಸ್ತೆ ಬದಿಯಲ್ಲಿ ನಿಂತು ಚೀರೋದು, ಸೌಂಡ್ ಬಾಕ್ಸ್ಗಳನ್ನ ಹಚ್ಚೋದು, ಡ್ಯಾನ್ಸ್ ಮಾಡೋದು. ಸೊ ಈ ಥರ ದುಂದು ವೆಚ್ಚ ಮಾಡೋದ್ರಿಂದ ದುಡ್ಡಿಗೆ ದುಡ್ಡು ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ನೀವು ಕೆಲವೊಂದು ಕೆಟ್ಟ ಹವ್ಯಾಸಗಳನ್ನ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ರಾತ್ರಿ ಎಲ್ಲ ಇಷ್ಟು ಡಿಸ್ಟರ್ಬ್ ಮಾಡೋದ್ರಿಂದ ಎಷ್ಟೋ ಹಾರ್ಟ್ ಪೇಷಂಟ್ಸ್ ಆಗಿರ್ಬೋದು, BP ಪೇಷಂಟ್ಸ್ ಆಗಿರ್ಬೋದು, ಅವರಿಗೆಲ್ಲ ನೈಟ್ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಜೊತೆಗೆ ಪಟಾಕಿಗಳನ್ನು ಸುಡಿಸೋದ್ರಿಂದ ಏನಾಗುತ್ತೆ, ಪರಿಸರ ಮಾಲಿನ್ಯ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ವೇಸ್ಟ್ ಮಾಡೋ ಬದಲಿ ನೀವು ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರೋ ಅದರ ಖರ್ಚಲ್ಲಿ ಒಂದು 50% ಆದರೂ ನಿಮ್ಮ ಶಾಲೆ, ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಏನಾದರೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು ಪೆನ್ ಆದರೂ ಕಾಣಿಕೆ ಕೊಡ್ಬೋದು, ಒಂದು ನೋಟ್ಬುಕ್ ಕಾಣಿಕೆ ಕೊಡಿ, ಅಥವಾ ಒಂದು ಬುಕ್ಸನ್ನು ಅವ್ರಿಗೆ ಓದಿಕೊಡಿ. ಬುಕ್ಸ್ ನೀವು ಹೊಸದು ಪರ್ಚೇಸ್ ಮಾಡಲಿಕ್ಕೆ ಪರವಾಗಿಲ್ಲ, ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಓಲ್ಡ್ ಬುಕ್ಕನ್ನು ಅವರಿಗೆ ಕಾಣಿಕೆಯಾಗಿ ಕೊಡಿ. ಅವರು ಅದು ಜೀವನ ಪೂರ್ತಿ ನಮ್ಮ ನೆನಪಿಟ್ಕೋತಾರೆ. ಜೊತೆಗೆ ಅದರಿಂದ ಒಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಏನೋ ಅಂದರೆ ಇತರರಿಗೆ ಸಹಾಯ ಮಾಡಿದಾಗ ಆ ಸಮಾಧಾನ ಹೇಗಿರುತ್ತೆ ಅಂದರೆ ಅವುಗಳನ್ನು ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸೋಷಿಯಲ್ ವರ್ಕ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದು ಈ ಥರ ಕೂಡ ನಾವು ಸೆಲೆಬ್ರೇಷನನ್ನು ಮಾಡ್ಬೋದು. ಅಂದರೆ ಬಡ ಮಕ್ಕಳು ನಾವು ಕೇಕನ್ನು ಕೊಡೋದು, ಚಾಕ್ಲೇಟ್ ಕೊಡೋ ಬದಲಾಗಿ ಒಂದು ಪೆನ್ ಕೊಡ್ಬೋದು. ಪೆನ್ ಎಷ್ಟು ರೀ, ಒಂದು 5 ರೂಪಾಯಿದಾಗ ಪೆನ್ ಸಿಗುತ್ತೆ. ನೋಟ್ಬುಕ್ ಆದರೆ ಒಂದು 20 ರೂಪೀಸ್. ಸೊ ಆದಷ್ಟು ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡಿ. ಇದು ನಾವು ಸೋಷಿಯಲ್ ಆಗಿ ಮಾಡ್ತಕ್ಕಂಥ ಒಂದು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನ್ಯೂ ಇಯರ್ ನೋಡ್ಕೊಂಡಿವಿ. ಇನ್ನು ಸೆಲ್ಫ್ ಆಗಿ, ಯಾಕಂದರೆ ನಾವು ಸೋಷಿಯಲ್ ಅಂದರೆ ಸ್ವಲ್ಪ ಯೋಚನೆ ಮಾಡ್ತೀವಿ, ನಾವು ಯಾಕೆ ಅವರಿಗೆಲ್ಲ ಕೊಡಬೇಕು, ನಾವು ಯಾಕೆ ದಾನ ಧರ್ಮ ಮಾಡಬೇಕು, ಇತರಿಗೆ ನಾನು ಯಾಕೆ ಹೆಲ್ಪ್ ಮಾಡಬೇಕು, ನಂದು ನೋಡ್ಕೋಬೇಕು, ವೈಯಕ್ತಿಕತೆ ಬಗ್ಗೆ ಯಾವಾಗಲೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದಲ್ವ? ಬಟ್ ಅದು ಸೆಕೆಂಡ್ ಪ್ರಿಫರೆನ್ಸ್ ಆಗಿರಬೇಕು. ಸೊ ವೈಯಕ್ತಿಕವಾಗಿ ನಾವು ಹೊಸ ವರ್ಷವನ್ನು ಯಾವ ಥರ ಆಚರಣೆ ಮಾಡ್ಕೋಬೇಕು,
ಹೊಸ ವರ್ಷ ಅಂದರೆ ಏನು ಗೊತ್ತಾ? ಹೊಸ ವರ್ಷ ಅಂದರೆ ನಾವು ಹಳೆಯ ವರ್ಷದಲ್ಲಿ ಇಲ್ಲಿವರೆಗೆ ನಾವು ಏನು ಸಾಧನೆ ಮಾಡಿದ್ವಿ, ನಮ್ಮ ಒಂದು ಯಶಸ್ಸಿನ ಪಥ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಅಂದರೆ ಪಾಸಿಟಿವ್ ಆಗಿ ಸಾಗ್ತಾ ಇದೆನಾ ಅಥವಾ ನೆಗೆಟಿವ್ ಆಗಿ ಸಾಗ್ತಾ ಇದೆನಾ ಅಂತ ಒಂದು ಬಾರಿ ಮೆಲುಕು ಹಾಕ್ತಕ್ಕಂಥ ಒಂದು ವರ್ಷ. ಅಂದರೆ ಡಿಸೆಂಬರ್ 31 ನಾವೇನಿರುತ್ತೆ ಡಿಸೆಂಬರ್ 31ನೇ ತಾರೀಕಿಗೂ ಸಹಜವಾಗಿ ಆ ದಿವಸ ಇನ್ನೂ ಒಂದು ತಾಸು 11 ಗಂಟೆ ಸುಮಾರಿಗೆ ಅಥವಾ 11:15 ಸುಮಾರಿಗೆ ಒಂದು ಬಾರಿ ಸೈಲೆಂಟಾಗಿ ಕೂತ್ಕೊಂಡು ಯೋಚನೆ ಮಾಡ್ಕೊಳ್ಳಿ. ಈ ಒಂದು ವರ್ಷ ಅಂದರೆ 2021 ನಾನು ಯಾವ ಥರ ಕಳೆದೆ, ಇಲ್ಲಿವರೆಗೆ ನಾನು ಮಾಡಿದಂಥ ಒಳ್ಳೆ ಕೆಲಸಗಳ್ಯಾವು, ಯಾವ ಕೆಲಸಗಳು ನನ್ನಿಂದ ಕೆಟ್ಟದಾಗಿದೆ, ಎಷ್ಟು ಮಟ್ಟಿಗೆ ನಾನು ಪ್ರಗತಿಯನ್ನು ಸಾಧಿಸಿದ್ದೀನಿ ಅಂತಕ್ಕಂಥ ನಿಮ್ಮ ವ್ಯಾಲ್ಯೂಯೇಷನನ್ನು ನೀವು ಮಾಡಿಕೊಳ್ಳಿ. ಒಂದು ಬಾರಿ ಇಡೀ ವರ್ಷ ಜನವರಿ ಇಟ್ಕೊಂಡು ಡಿಸೆಂಬರ್ 31 2021ರಲ್ಲಿ ನಾನು ಮಾಡಿದಂಥ ಒಂದು ಮೈಲುಗಲ್ಲು, ಯಾವ ಮಟ್ಟಕ್ಕೆ ನಾನು ಬೆಳೀತಾ ಇದ್ದೀನಿ, ಪಾಸಿಟಿವ್ ಆಗಿ ಬೆಳೀತಾ ಇದ್ದೀನಿ ಅಥವಾ ನೆಗೆಟಿವ್ ಆಗಿ ಬೆಳೀತಿದ್ದೀನಿ ಅಂತ ಒಂದು ಬಾರಿ ಒಂದು ½ ಆನ್ ಅವರ್ ಯೋಚನೆ ಮಾಡ್ಕೊಳ್ಳಿ. ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಒಂದು ½ ಆನ್ ಅವರಲ್ಲಿ ಮತ್ತೆ ನಿಮ್ಮ ಹೊಸ ವರ್ಷ ಬರ್ತಾ ಇರುತ್ತೆ. ಸೊ ಆ ಹೊಸ ವರ್ಷಕ್ಕೆ ನಿಮ್ಮ ಮುಂದಿನ ಒಂದು ಟಾರ್ಗೆಟ್ ಏನು, ದ್ಯಾಟ್ ಶುಡ್ ಬಿ ಫಿಕ್ಸ್ಡ್. ನಿಮ್ಮ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಏನೇನು ಮಾಡಬೇಕು ವೈಯಕ್ತಿಕವಾಗಿ ಅನ್ನೋದ್ರ ಬಗ್ಗೆ ನಾನು ಒಂದು 7 ಪಾಯಿಂಟ್ಸನ್ನು ಮಾಡಿದ್ದೀನಿ. ಸೊ ಅಷ್ಟನ್ನೇ ಮಾಡಿಕೊಂಡ್ರೆ ಸಾಕು, ಹೊಸ ವರ್ಷ ಆಚರಣೆ ಮಾಡೋದಕ್ಕಿಂತಲೂ ಹೆಚ್ಚಿಂತ ಅಂತ ಹೇಳ್ಬೋದು. ಸೊ ಹೊಸ ವರ್ಷ ಆಚರಣೆ ಅಂದರೆ ಈಗಾಗಲೇ ನಾವು ಕೋವಿಡ್ ಒಂದು ಸನ್ನಿವೇಶದಲ್ಲಿದ್ವಿ, ಈಗಾಗಲೇ ನೈಟ್ ಕರ್ಫ್ಯೂ ಕೂಡ ಜಾರಿಯಾಗಿದೆ, ಹೊರಗಡೆ ಹೋಗೋ ಹಾಗಿಲ್ಲ. ಸೊ ಹೊರಗಡೆ ಹೋಗಿ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಪದ್ಧತಿ ಸರಿಯಿಲ್ಲ. ಸೊ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮನೆಯಲ್ಲೇ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು, ಹೊರಗಡೆ ಹೋದಾಗ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಎಲ್ಲ ಫ್ರೆಂಡ್ಸು ಎಲ್ಲ ಗುಂಪು ಕಲಿತಾಗ ಸಹಜವಾಗಿ ಅಲ್ಲಿ ಮತ್ತು ಕೋವಿಡ್ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಸೊ ಅವುಗಳನ್ನೆಲ್ಲ ಮಾಡೋ ಬದಲಾಗಿ ಮನೆಯಲ್ಲಿ ಕುಟುಂಬದಲ್ಲಿ ತಂದೆ ತಾಯಿ ತಾತ ಅಜ್ಜ ಅಜ್ಜಿ ಮನೆಯಲ್ಲಿರ್ತಕ್ಕಂಥ ತಮ್ಮ ತಂಗಿ ಅಕ್ಕ ಅಣ್ಣ ತಮ್ಮ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ ಜೊತೆ ಆತ್ಮೀಯ ಬೆರೀರಿ, ಅವ್ರ ಜೊತೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳಿ. ಆ ದಿವಸ ಬೇಕಾದರೆ ಮನೆಯಲ್ಲಿ ಏನಾದರೂ ಓನಾಗಿ ಹೊರಗಡೆ ತರೋದು ಬೇಡ, ಓನಾಗಿ ಏನಾದರೂ ಸ್ವೀಟನ್ನು ಮಾಡಿಕೊಂಡು ಸ್ಟೇರ್ ಮಾಡ್ಕೊಳ್ಳಿ. ಹೊಸ ವರ್ಷಕ್ಕೆ ತಮ್ಮ ಪ್ಲ್ಯಾನಿಂಗ್ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹಿರಿಯರ ಜೊತೆ ಚರ್ಚೆ ಮಾಡ್ಕೊಳ್ಳಿ. ಅವರು ಕೂಡ ನಿಮಗೆ ಸಲಹೆಗಳನ್ನು ಕೊಡ್ತಾರೆ. ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ, ನಾನು ತುಂಬ ಇಂಟೆಲಿಜೆಂಟ್ ಇದ್ದೀನಿ, ನಾನು ಯಾಕೆ ಹಿರಿಯರ ಮಾತು ಕೇಳಬೇಕು ಅಂತ ಸಹಜವಾಗಿ ಅನಿಸ್ತಾ ಇರುತ್ತೆ. ಹಿರಿಯರ ಮಾತಿಗೆ ಯಾವ ಯೂನಿವರ್ಸಿಟಿ ಆಗಲಿ ಅಥವಾ ಯಾವ PhD ಆಗಲಿ ಈಕ್ವಲ್ ಅಲ್ಲ. ಅವರು ಶಿಕ್ಷಣ ಪಡೆದೇ ಇರ್ಬೋದು, ಬಟ್ ಅವರ ಒಂದು ಜೀವನದ ಅನುಭವ ಏನಿರುತ್ತೆ ಅದು ಸಾಧಾರಣವಾದದ್ದಲ್ಲ. ಆ ಅನುಭವದ ಮುಂದೆ ನಮ್ಮ ಶಿಕ್ಷಣ ಏನೂ ಅಲ್ಲ. ಅದಕ್ಕೆ ಹೇಳ್ತೀವಿ ನಾವು ಎಷ್ಟು ಜ್ಞಾನ ಇದೆ ಅನ್ನೋಕ್ಕಿಂತ ನಮ್ಮ ಹತ್ರ ಎಷ್ಟು ಕಾಮನ್ ಸೆನ್ಸ್ ಇದೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್ ಅಂತ. ಕಾಮನ್ ಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ದಿ ನಾಲೆಜ್ ಅಂತ ಹೇಳ್ತೀವಿ. ಸೊ ಏನು ಮಾಡಬೇಕು ನಾವು ವೈಯಕ್ತಿಕವಾದರೆ, ಫಸ್ಟ್ ಡಿಸೆಂಬರ್ 31 ನಾವು ಒಂದು ರಾತ್ರಿ ನಾವು ಯೋಚನೆ ಮಾಡ್ಕೋಬೇಕು, ಮುಂದಿನ ಒಂದು ಫ್ಯೂಚರ್ 2022 ನಾನು ಯಾವ ಥರ ಕಳಿಬೇಕು, ನನ್ನ ಗುರಿ ಏನು ಅಂತ ಮೊದಲು ನೀವು ಗುರಿಯನ್ನು ಫಿಕ್ಸ್ ಮಾಡ್ಕೊಳ್ಳಿ. ಗುರಿ ಫಿಕ್ಸ್ ಮಾಡ್ಕೋಬೇಕಂದ್ರೆ ನಿಮಗೆ ಸಹಜವಾಗಿ ಡೌಟ್ ಬರ್ಬೋದು. 2 ಗುರಿಗಳಿರುತ್ತೆ, ಒಂದು ಲಾಂಗ್ ಟರ್ಮ್ ಗುರಿಗಳು, ಇನ್ನೊಂದು ಶಾರ್ಟ್ ಟರ್ಮ್ ಗುರಿಗಳು. ಸೊ ಶಾರ್ಟ್ ಟರ್ಮ್ ಗುರಿಗಳಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು 10th PUC ಅಥವಾ ಡಿಗ್ರಿ ಕಲಿತಾ ಇದ್ದೀರಾ, ನಿಮ್ಮ ಶಾರ್ಟ್ ಟರ್ಮ್ ಗುರಿ ಏನಿರುತ್ತೆ ಮಾರ್ಚ್ ಅಥವಾ ಏಪ್ರಿಲ್ ಒಂದು ಎಕ್ಸಾಮ್ಗೆ ಒಳ್ಳೆ ಸ್ಕೋರನ್ನು ಮಾಡಬೇಕು, ಟಾಪ್ ಆಗಿ ಬರಬೇಕು ಅಂತ ಅದು ಶಾರ್ಟ್ ಟರ್ಮ್ ಒಂದು ಗುರಿ. ಯಾಕಂದರೆ ಅದು ವರ್ಷಕ್ಕೆ ಆ ಒಂದು ಎಕ್ಸಾಮ್ ಮುಗಿದ ನಂತರ ಆ ಗುರಿ ಮುಗಿಯುತ್ತೆ. ಇದು ಶಾರ್ಟ್ ಟರ್ಮ್ ಮೆಮೊರಿ. ಲಾಂಗ್ ಟರ್ಮ್ ಮೆಮೊರಿ ಫ್ಯೂಚರಲ್ಲಿ ನೀವು ಯಾವ ಒಂದು ಹುದ್ದೆಯನ್ನು ಪಡ್ಕೋಬೇಕಂತೀರ, ಏನಾಗಬೇಕಂತಿದ್ದೀರಾ, ದಟ್ ಈಸ್ ಲಾಂಗ್ ಟರ್ಮ್ ಮೆಮೊರಿ. ಸೊ ಫಸ್ಟ್ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಶಾರ್ಟ್ ಟರ್ಮ್ ಇರ್ತಕ್ಕಂಥ ಒಂದು ಗೋಲನ್ನು ಫಿಕ್ಸ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ ಗೋಲ್ ಅಂದ್ರೇನು, ಈಗ ನಿಮ್ಮದು SSLC PUC ವಿದ್ಯಾರ್ಥಿಗಳಿಗೆ ಮಾರ್ಚ್ ಅಥವಾ ಏಪ್ರಿಲ್ ಎಕ್ಸಾಮ್ ಇರುತ್ತೆ, ಅಂದರೆ ನನಗೆ ಸುಮಾರು 3 ರಿಂದ 4 ತಿಂಗಳು ಟೈಮ್ ಇದೆ. ಸೊ ಅದ್ರ ಬಗ್ಗೆ ನಾನು ಏನು ಮಾಡಬೇಕು, ಯಾವ ಥರ ಓದ್ಕೋಬೇಕು, ದ್ಯಾಟ್ ಶುಡ್ ಬಿ ಫಿಕ್ಸ್ಡ್. ಆಮೇಲೆ ಲಾಂಗ್ ಒಂದು ಏಮನ್ನು ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಗುರಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಯಾವ ಸ್ಟೂಡೆಂಟಿಗೂ ನಾವು ಗುರಿಯನ್ನು ಕೇಳಿದಾಗ ಮುಂದೆ ನೋಡ್ತೀನಿ ಅಥವಾ ನನ್ನ ಮನೆಯೊಳಗೆ ಕೇಳ್ಕೊಂಡು ಹೇಳ್ತೀನಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಗುರಿ ಅನ್ನೋದು ಹೀಗೆ ಫಿಕ್ಸ್ ಆಗಿರಬೇಕು. ಗುರಿ ಫಿಕ್ಸ್ ಇದ್ದಾಗ ಆ ಗುರಿಗೆ ತಕ್ಕಂತೆ ನಮ್ಮ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಒಂದು ಸ್ಕಿಲ್ ಕೂಡ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಬೆಳೀತಾ ಇರುತ್ತೆ. ಒಂದು ಇನ್ನು ಎರಡನೇದಾಗಿ ಗುರಿಯನ್ನು ಫಿಕ್ಸ್ ಮಾಡ್ಕೊಂಡ ನಂತರ ಆ ಗುರಿಗೆ ಏನು ಮಾಡ್ಕೊಂಡು ಒಂದು ಟೈಮ್ ಫ್ರೇಮನ್ನು ಹಾಕ್ಕೋಬೇಕು. ಈ ಒಂದು ಶಾರ್ಟ್ ಗುರಿಯನ್ನು ಎಷ್ಟು ತಿಂಗಳಲ್ಲಿ ನಾನು ಸಾಧನೆ ಮಾಡಬೇಕು, ಲಾಂಗ್ ಟರ್ಮ್ ಗೋಲನ್ನು ನಾನು ಎಷ್ಟು ವರ್ಷಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನು ಒಂದು ಟೈಮ್ ಫ್ರೇಮನ್ನು ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ SSLC ಎಕ್ಸಾಮ್ PUC ಎಕ್ಸಾಮ್ ಇದ್ದರೆ ನಿಮಗೆ 4 ತಿಂಗಳ ಒಂದು ಟೈಮ್ ಫ್ರೇಮ್ ಇರುತ್ತೆ. ಆ 4 ತಿಂಗಳಲ್ಲೇ ನೀವು ಮಾಡಬೇಕಾದ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಲಾಂಗ್ ಟರ್ಮ್ ಒಂದು ಗೋಲ್ ಇದ್ದಾಗ ಅದಕ್ಕೆ ಎಷ್ಟು ವರ್ಷ ಬೇಕು, PUC ಮುಗಿಬೇಕು, ಆಮೇಲೆ ಡಿಗ್ರಿ ಮುಗಿಬೇಕು, ಆಮೇಲೆ ಕೋಚಿಂಗ್ ಅಥವಾ ಸ್ಪೆಷಲ್ ಯಾವುದಾದ್ರೂ ವೊಕೇಶನಲ್ ಕ್ಲಾಸಸ್ ಅಥವಾ ಯಾವುದಾದ್ರೂ ಪ್ರೊಫೆಷನಲ್ ಕೋರ್ಸ್ ಕಲಿಬೇಕು, ಎಷ್ಟು ಅವಧಿ ತೆಗೆದುಕೊಳ್ತೇವೆ ಒಂದು ಟೈಮ್ ಫ್ರೇಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ದಿಸ್ ಈಸ್ ಸೆಕೆಂಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ಪಲ್ಲಿ ಥಿಂಕ್ ವಾಟ್ ಟು ಡೂ ಟು ರೀಚ್ ಗೋಲ್.
ಸೊ ಗುರಿಗಳನ್ನು ಫಿಕ್ಸ್ ಮಾಡ್ಕೊಂಡಲ್ಲೇ ಆ ಗುರಿಗಳನ್ನು ತಲುಪಬೇಕಂದ್ರೆ ನಾನು ಯಾವ ಕೌಶಲ್ಯಗಳನ್ನು ಬೆಳೆಸ್ಕೋಬೇಕು, ಯಾವ ಒಂದು ನಾಲೆಜನ್ನು ನಾನು ಪಡ್ಕೋಬೇಕು, ಯಾರಿಗೆ ಭೇಟಿಯಾಗಬೇಕು, ಯಾರಿಗೆ ಭೇಟಿಯಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪೇಜಲ್ಲಿ ಬರ್ಕೊಳ್ಳಿ ನೀಟಾಗಿ. ಯಾಕಂದರೆ ಯೋಚನೆ ಮಾಡಿಬಿಟ್ಟಾಗ ಅದು 1-2 ದಿವಸದಲ್ಲಿ ಮತ್ತೆ ಮರೆತೋಗುತ್ತೆ. ಸೊ ಅವುಗಳನ್ನು ಮೊದಲು ಯೋಚನೆ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನು PSI ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನಮ್ಮ ಒಂದು ಗುರಿ ತಲುಪತಕ್ಕಂಥ ಒಂದು ಮಾರ್ಗ ಯಾವುದು? ಒಂದು ಓದೋದ್ರ ಕಡೆಗೆ ಗಮನ ಕೊಡಬೇಕು, ಇನ್ನೊಂದು ಫಿಸಿಕಲ್ ಒಂದು ಫಿಟ್ನೆಸ್ಸನ್ನು ಬೆಳೆಸ್ಕೋಬೇಕು. ರನ್ನಿಂಗ್ ಆಗಿರ್ಬೋದು, ಜಂಪಿಂಗ್ ಆಗಿರ್ಬೋದು, ಲಾಂಗ್ ಜಂಪ್, ಹೈ ಜಂಪ್, ಅಂದರೆ ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ. ಇದೇ ಥರ ಪ್ರತಿಯೊಂದು ಯಾವುದೇ ಗುರಿ ಇಟ್ಕೊಂಡಾಗ ಆ ಗುರಿಗೆ ತಕ್ಕಂತೆ ತಲುಪಲು ನಾವು ಯಾವ ಒಂದು ಮಾರ್ಗವನ್ನು ಕಂಡುಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಪ್ಲ್ಯಾನಿಂಗನ್ನು ಹಾಕ್ಕೊಳ್ಳಿ. ಇದು ಒಂದು ರೀತಿ ಬ್ಲೂ ಪ್ರಿಂಟ್ ಇದ್ದಂಗೆ. ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಪಾಠಗಳನ್ನು ಓದ್ಕೋಬೇಕು, ಯಾವ ಗ್ರಾಮರ್ ಟಾಪಿಕನ್ನು ಓದ್ಕೋಬೇಕು, ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಹಾಗೆ ಬ್ಲೂ ಪ್ರಿಂಟ್ ಇರುತ್ತೆ. ನಿಮ್ಮ ಲೈಫಿಗೆ ಕೂಡ ಒಂದು ಬ್ಲೂ ಪ್ರಿಂಟ್ ಬೇಕಲ್ವಾ? ಯಾಕಂದರೆ ಎಕ್ಸಾಮ್ ಅನ್ನೋದು ಒಂದು 2-3 ತಿಂಗಳಲ್ಲಿ ಮುಗಿದೋಗ್ಬೋದು. ಬಟ್ ಜೀವನ ಅನ್ನೋದು 2 ತಿಂಗಳಲ್ಲಿ ಮುಗಿತಕ್ಕಂಥದ್ದು ಪಯಣ ಅಲ್ಲ. ಇದು ಪಯಣ ಅನ್ನೋದು ದೀರ್ಘವಾದ ಪಯಣ. ಈ ಪಯಣದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಪಾತ್ರವನ್ನು ನಿರ್ವಹಿಸ್ತೀವಿ, ಪಾಲಕರು ಪೋಷಕರಾಗಿ ಪಾತ್ರ ನಿರ್ವಹಿಸ್ತೀವಿ, ಅಜ್ಜ ಅಜ್ಜಿಯಾಗಿ ಪಾತ್ರ ನಿರ್ವಹಿಸ್ತೀವಿ, ಹಿರಿಯರಾಗಿ, ಸಮಾಜದ ಮಾರ್ಗದರ್ಶಕರಾಗಿ ಏನೇನೋ ಹುದ್ದೆಗಳನ್ನು ಅಲಂಕರಿಸ್ತಾ ಹೋಗ್ತಾ ಇರ್ತೀವಿ. ಸೊ ಅವುಗಳಿಗೆ ತಕ್ಕಂತೆ ನಮ್ಮ ಸಾಮರ್ಥ್ಯಗಳನ್ನು ಬೆಳೆಸ್ಕೊತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಗುರಿ ತಲುಪಲು ನಾವು ಒಂದು ಪ್ಲ್ಯಾನಿಂಗನ್ನು ಹಾಕ್ಕೊಂಡಿವಿ. ಸೊ ಆ ಗುರಿಗಳನ್ನು ನಾವು ಯಶಸ್ವಿಯಾಗಿ ಮುಟ್ಟಬೇಕಂದ್ರೆ ಒಂದು ಟೈಮ್ ಟೇಬಲ್ ಬೇಕಾಗುತ್ತೆ. ಈಗ ನೋಡಿ, ಯಾವುದೇ ಶಾಲೆ ಕಾಲೇಜಿಗೆ ಒಂದು ಟೈಮ್ ಟೇಬಲ್ ಇರುತ್ತೆ. ಯಾವುದಾದ್ರೂ ಟೈಮ್ ಟೇಬಲ್ ಇಲ್ಲದೆ ಶಾಲೆ ಕಾಲೇಜ್ ಏನಾದರೂ ನೀವು ಇಲ್ಲಿವರೆಗೆ ನೋಡಿದ್ರಾ? ನೆವರ್. ನೀವು ಯಾವುದೇ ಶಾಲೆ ಕಾಲೇಜಿಗೆ ಹೋಗಲಿ, ಅಲ್ಲಿ ಒಂದು ಟೈಮ್ ಟೇಬಲ್ ಇದ್ದೇ ಇರುತ್ತೆ. ಹಾಗೆ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಓನ್ ಆದ ಟೈಮ್ ಟೇಬಲ್ ಇರಬೇಕು. ಅಂದರೆ ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು, ಎದ್ದ ತಕ್ಷಣ ಏನು ಮಾಡಬೇಕು, ನನಗಿರ್ತಕ್ಕಂಥ 6 ಸಬ್ಜೆಕ್ಟ್ಗಳನ್ನ ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಟೈಮಲ್ಲಿ ನಾನು ಹೋಮ್ವರ್ಕನ್ನು ಮಾಡಬೇಕು, ಯಾವ ಟೈಮಲ್ಲಿ ನಾನು ರಿವಿಷನ್ ಸ್ಟಡಿಯನ್ನು ಮಾಡಬೇಕು, ಯಾವ ಟೈಮಲ್ಲಿ ನಾನು ಊಟ ಮಾಡಬೇಕು, ಯಾವ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಸ್ಕೂಲ್ಗೆ ಹೋಗಬೇಕು. ಸೊ ಅದರದ್ದೇ ನಿಮ್ಮದೇ ಆದಂಥ ಒಂದು ಓನ್ ಟೈಮ್ ಟೇಬಲನ್ನು ಮಾಡಿ. ಸೊ ಒಂದು ಓನ್ ಟೈಮ್ ಟೇಬಲನ್ನು ಕೂಡ ನಾನು ಈಗಾಗಲೇ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಯು ಕ್ಯಾನ್ ವಾಚ್ ದ್ಯಾಟ್. ಸೊ ಟೈಮ್ ಟೇಬಲನ್ನು ರಚನೆ ಮಾಡ್ಕೊಂಡು ನಂತರ ನೀವು ಮಾಡಬೇಕಾದ ಒಂದು 5ನೇ ಸ್ಟೆಪ್ ಯಾವುದಂದರೆ ಬಿ ಕಾನ್ಸಿಸ್ಟೆನ್ಸಿ ಆನ್ ಯುವರ್ ಟೈಮ್ ಟೇಬಲ್. ಟೈಮ್ ಟೇಬಲನ್ನು ಮಾಡ್ಕೊಳ್ಳೋದು, ಅದನ್ನು ಗೋಡೆಗೆ ನೇತು ಹಾಕೋದು, ದ್ಯಾಟ್ ಈಸ್ ನಾಟ್ ಫೈನಲ್. ಅದಕ್ಕೆ ತಕ್ಕಂತೆ ನಾವು ಕಾನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು. ಅಂದರೆ ಒಂದು ನಿರಂತರತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಜನವರಿ 1 ಬಂದಾಗ ನಾವೆಲ್ಲ ಅಂದ್ಕೊಂಡಿರ್ತೀವಿ, ನಾನು ಈ ವರ್ಷ ಹಂಗೆ ಕಳಿಬೇಕು, ನಾನು ಈ ವರ್ಷ ಒಳ್ಳೆ ಥರ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡೋದಿಲ್ಲ, ಚೆನ್ನಾಗಿ ಓದ್ತೀನಿ, ನಾನು ಸ್ಕೂಲಿಗೆ ರೆಗ್ಯುಲರ್ ಹೋಗ್ತೀನಿ, ಕಾಲೇಜಿಗೆ ರೆಗ್ಯುಲರ್ ಹೋಗ್ತೀನಿ, ಚೆನ್ನಾಗಿ ಓದ್ತೀನಿ, ಈ ಸಲ ಒಳ್ಳೆಯ ಅಂಕವನ್ನು ಪಡ್ಕೋತೀನಿ ಅಂತ ಏನೇನೋ ಗುರಿಗಳನ್ನು ಇಟ್ಕೋತೀವಿ. ಒಂದು 4-5 ದಿನಗಳ ನಂತರ ಆ ಜೋಶೆಲ್ಲ ಹೋಗಿಬಿಡುತ್ತೆ. ಸೊ ನಮ್ಮ ಜೋಶ್ ಹೆಂಗಿರುತ್ತೆ ಅಂದರೆ ಪ್ರಾರಂಭದ ಶೂರತ್ವ ಅಂತಲೇ ಹೇಳ್ತೀವಿ. ಪ್ರಾರಂಭದಲ್ಲಿ ಭಾಳ ಗುರಿ ಕರೆಕ್ಟಾಗಿ ಇಟ್ಕೋತೀವಿ, 1 ವಾರ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತೀವಿ. ಬಟ್ ಆನಂತರ ಮತ್ತೆ ನಾವು ಯಥ ಪ್ರಕಾರ ಮೊದಲು ನಾವು ಹೆಂಗಿದೆಯೋ ಹಾಗೆ ಆಗ್ತಾ ಹೋಗ್ತೀವಿ. ಸೊ ಆ ಥರ ಆಗಬಾರ್ದು. ನಾವು ಟೈಮ್ ಟೇಬಲನ್ನು ಒಮ್ಮೆ ರೆಡಿ ಮಾಡಿಕೊಂಡ್ರೆ ಆ ಟೈಮ್ ಟೇಬಲ್ಗೆ ನಾವು ಬದ್ಧರಾಗಿರಲೇಬೇಕು. ಯಾಕಂದರೆ ಯಾವಾಗ ನಾವು ಸಕ್ಸಸ್ಸನ್ನು ಫಾಲೋ ಆಗಿ ಬರಬೇಕು, ಸಕ್ಸಸ್ ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂದರೆ ನಾವು ಕೆಲವೊಂದು ಪಾಲನೆ ಮಾಡಲೇಬೇಕಾಗುತ್ತೆ. ಸೊ ಟೈಮ್ ಟೇಬಲನ್ನು ರಚನೆ ಮಾಡ್ಕೊಂಡಿವಿ. ಟೈಮ್ ಟೇಬಲ್ ಬಗ್ಗೆ ನಾವು ನಿರಂತರ ಏನಾದರೂ ಕಾಪಾಡ್ಕೋಬೇಕು. ಆ ನಂತರ ಏನು ಮಾಡಬೇಕು? ರಿವೈಸ್ ಯುವರ್ ಪ್ರೋಗ್ರೆಸ್. ಸೊ ಇಷ್ಟೆಲ್ಲ ಆಯಿತು. 2022ರ ಜನವರಿಗೆ ನಾವು ಒಂದು ಟೈಮ್ ಟೇಬಲನ್ನು ರಚನೆ ಮಾಡ್ಕೊಂಡಿವಿ, ಒಂದು ಗುರಿಯನ್ನು ಫಿಕ್ಸ್ ಮಾಡ್ಕೊಂಡಿವಿ. ಆ ಟೈಮ್ ಟೇಬಲ್ ಪ್ರಕಾರ ನಾನೀಗ ಡೈಲಿ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ, ಓದ್ತೀನಿ. ಓಕೆನಾ? ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನಾವು ನಮ್ಮ ಒಂದು ಪ್ರಗತಿಯನ್ನು, ಈಗ ನೋಡಿ, ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ ಒಂದು ಪಾಠವನ್ನು ಹೇಳಿದ ನಂತರ ಅಥವಾ ಒಂದು 2-3 ಪಾಠಗಳನ್ನ ಆದ ನಂತರ ನಿಮಗೆ ಟೆಸ್ಟ್ ಅಂತ ತೆಗೆದುಕೊಳ್ತಾರೆ. ಟೆಸ್ಟ್ ಎದಕ್ಕೆ ತಿಳ್ಕೊತಾರೆ ಅಂದರೆ ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರಿ, ಎಷ್ಟನ್ನು ಪ್ರಿಪೇರ್ ಆಗ್ತಾಯಿದ್ರಿ ಅಂತ ನಿಮ್ಮ ಒಂದು ಸ್ಕಿಲ್ಗಳನ್ನು ಟೆಸ್ಟ್ ಮಾಡ್ತಾರೆ. ಆ ಸ್ಕಿಲ್ಗಳಲ್ಲಿ ಏನಾದರೂ ಕೊರತೆ ಇದ್ದರೆ ಮತ್ತೆ ರಿವಿಷನ್ ಕ್ಲಾಸ್ಗಳಲ್ಲಿ ಅವುಗಳನ್ನು ಕವರ್ ಮಾಡಿ ನಿಮ್ಮನ್ನು ಪರ್ಫೆಕ್ಟ್ ಮಾಡ್ತಾರೆ. ಹೌದಲ್ವಾ? ಅದೇ ಥರ ನಾವು ಕೂಡ ಏನು ಮಾಡಬೇಕಂದ್ರೆ ನಮ್ಮ ಟೈಮ್ ಟೇಬಲನ್ನು ರಚನೆ ಮಾಡಿಕೊಂಡು ಓದಿದ ನಂತರ ವೀಕ್ಲಿ ನಮ್ಮ ಟೆಸ್ಟನ್ನೇ ನಾವು ಮಾಡ್ಕೋಬೇಕು. ಪ್ರತಿ ಸಂಡೇ ನಮ್ಮ ಟೆಸ್ಟ್ ನಾವೇ ಮಾಡಬೇಕು. ಹೆಂಗೆ ಮಾಡಬೇಕು? ಈಗ ಜನವರಿ 1ರಿಂದ 7ನೇ ತಾರೀಕಿನವರೆಗೆ 1 ವಾರ ಆಯಿತು ನೀವು ಟೈಮ್ ಟೇಬಲ್ ಮಾಡಿಕೊಂಡು. ಸೊ ಆ ಟೈಮ್ ಟೇಬಲ್ 1 ವಾರದಲ್ಲಿ ನಾನು ಎಷ್ಟು ಮಟ್ಟಿಗೆ ಪ್ರೋಗ್ರೆಸ್ ಅನ್ನೋದು ಸಾಧಿಸಿ, ನಿಮ್ಮದೇ ಆದೊಂದು ಟಾರ್ಗೆಟ್ ಇಟ್ಕೊಳ್ಳಿ. 100 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. 100 ಮಾರ್ಕ್ಸಿಗೆ ನಾನು ಇವತ್ತು ಎಷ್ಟು ಒಳ್ಳೆ ಥರ ಒಂದು 7 ದಿನಗಳಲ್ಲಿ ಎಷ್ಟು ಕರೆಕ್ಟಾಗಿ ನಾನು ಟೈಮನ್ನು ಮೇಂಟೈನ್ ಮಾಡಿದೆ, ಎಷ್ಟು ಬಾರಿ ನಾನು ಸ್ಕೂಲ್ಗೆ ಕಾಲೇಜ್ಗೆ ಚಕ್ಕರ್ ಹಾಕಿದೆ, ಎಷ್ಟು ಪಾಠಗಳನ್ನು ಓದಿದೆ, ಎಷ್ಟು ಸಿಲೆಬಸ್ ಹಿಂದುಳಿತು, ಈ ತಿಂಗಳಲ್ಲಿ ನಾನು ಸಾಧನೆ ಮಾಡಿದಂಥ ಪ್ರೋಗ್ರೆಸ್ ರಿಪೋರ್ಟ್ ಎಷ್ಟು, A+ ಗ್ರೇಡಾ, A ಗ್ರೇಡಾ, B ಗ್ರೇಡಾ
ಅಥವಾ ಸಿ ಗ್ರೇಡಾ ಅಂತ ವೀಕ್ಲಿ ವ್ಯಾಲ್ಯೂಯೇಷನ್ನ ಮಾಡ್ಕೋಬೇಕು. ಸೊ ಒಂದು ತಿಂಗಳಾದ ನಂತರ ಅಂದರೆ ಜನವರಿ ಎಂಡಿಗೆ ನೀವು ಏನು ಮಾಡಬೇಕು, ಮಂತ್ಲಿ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಈ ತಿಂಗಳು 4 ವಾರಗಳ ವ್ಯಾಲ್ಯೂಯೇಷನ್ ಮುಗಿದ ನಂತರ ತಿಂಗಳ ವ್ಯಾಲ್ಯೂಯೇಷನ್. ಜನವರಿ 1ರಿಂದ ಜನವರಿ 31ವರೆಗೆ ನಾನು ಒಟ್ಟು ಎಷ್ಟು ಬಾರಿ ನಾನು ಸ್ಕೂಲನ್ನು ತಪ್ಪಿಸಿದೆ, ಕಾಲೇಜನ್ನು ತಪ್ಪಿಸಿದೆ, ಎಷ್ಟು ಸಿಲೆಬಸನ್ನು ಪೆಂಡಿಂಗ್ ಇಟ್ಟೆ, ಎಷ್ಟು ಕವರ್ ಮಾಡಿಕೊಂಡೆ, ಎಷ್ಟು ಮಟ್ಟಿಗೆ ನಾನು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ, ಈ ಥರದ ವ್ಯಾಲ್ಯೂಯೇಷನನ್ನು ಮಾಡ್ತಾಯಿರಿ. ಎಷ್ಟು ನಾನು ಪ್ರತಿದಿನ ನಾನು ಬೆಳಗ್ಗೆ ಎದ್ದ ತಕ್ಷಣದಿಂದ ಮಲಗುವವರೆಗೆ ಎಷ್ಟು ಟೈಮ್ ನಮ್ಗೆ ಅವೈಲೇಬಲ್ ಇದೆ, ಅದರಲ್ಲಿ ಎಷ್ಟು ನಾನು ಒಳ್ಳೆಯದಕ್ಕೆ ಬಳಸ್ಕೊಂಡಿದ್ದೀನಿ, ಎಷ್ಟು ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಸಮಯ ಅನ್ನೋದು ಹೇಗಂದರೆ ಒಂದು ಬಾರಿ ಕಳ್ಕೊಂಡ್ಬಿಟ್ಟು ಅಂದರೆ ಮತ್ತೆ ಸಿಗೋದಿಲ್ಲ. ನಿಮಗೆ ಇನ್ನೂ ಕೂಡ ಟೈಮ್ ಇದೆ. ಇಲ್ಲಿವರೆಗೆ ಯಾರು ಓದ್ಕೊಂಡಿಲ್ವೋ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಜನವರಿ ಹಿಡ್ಕೊಂಡು ನೀವು ಮಾರ್ಚ್ ಏಪ್ರಿಲ್ವರೆಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಟೈಮ್ ಟೇಬಲ್ ಪ್ರಕಾರ ಓದ್ತಾ ಬಂದರೆ ಡೆಫಿನೆಟಾಗಿ ನೀವು SSLC PUC ಎಕ್ಸಾಮ್ಗಳಲ್ಲಿ ನೀವು ಅಂದ್ಕೊಂಡಂಥ ಒಂದು ಟಾರ್ಗೆಟನ್ನು ರೀಚ್ ಆಗ್ಬೋದು. ಕೆಲವ್ರಿಗೆ ಅನಿಸುತ್ತೆ ನನಗೆ ಆಯಿತು 2021 ಹೋಗಿಬಿಡ್ತು, ಈಗ ಉಳಿದಿರೋ 3 ತಿಂಗಳಲ್ಲಿ ಸಾಧ್ಯನಾ ಅಂತ ಅನಿಸುತ್ತೆ. ಎಸ್, ಪಾಸಿಬಲ್. ಯಾಕಂದರೆ ಇಲ್ಲಿವರೆಗೆ ನಾವು ಓದೋದಕ್ಕಿಂತಲೂ ಎಕ್ಸಾಮ್ ಸೈನಿ ಬಂದಾಗ ಏನು ಓದ್ತೀವೋ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ ಒಂದು ಟೈಮಲ್ಲಿ ಎಕ್ಸಾಮ್ ಸಮೀಪ ಬಂದಾಗ ಸಹಜವಾಗಿ ನಮಗೆ ಕುತೂಹಲ ಜಾಸ್ತಿ ಇರುತ್ತೆ, ಒಂದು ಭಯ ಇರುತ್ತೆ, ಓದಬೇಕು ಅನ್ನತಕ್ಕಂಥ ಒಂದು ಒತ್ತಡ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಸೊ ಇವಾಗ ನಾವು ಜಾಸ್ತಿ ಓದ್ಬೋದು. ಅದಕ್ಕಾಗಲೇ ಇಲ್ಲಿವರೆಗೆ ಯಾರು ಓದಿಲ್ವೋ ಈಗ ನಿಮಗೆ ಒಂದು ಕೊನೆಯ ಅಗ್ನಿ ಪರೀಕ್ಷೆ. ಈ ಕೊನೆಯ ಅಗ್ನಿ ಪರೀಕ್ಷೆಯಲ್ಲಿ ಕೂಡ ನೀವು ಫೇಲ್ ಆದರೆ ನೀವು ಜೀವನದ ಯಾವ ಹಂತದಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಲೇ ಈಗ ಕಳೆದ ದಿನಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ಉಳಿದಿರೋದು ನಮ್ಮ ಕೈಯಲ್ಲಿ 4 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್ ಆ್ಯಂಡ್ ಏಪ್ರಿಲ್. ಸೊ ಈ 4 ತಿಂಗಳನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಹೆಂಗೆ ಯೂಸ್ ಮಾಡ್ಕೋಬೇಕಂದ್ರೆ 4 ತಿಂಗಳಲ್ಲಿ ನಮಗೆ ಸಿಗ್ತಕ್ಕಂಥ ದಿನಗಳೆಷ್ಟು, ಒಂದು ತಿಂಗಳಿಗೆ 30 ದಿನ. ಸೊ 30 ದಿನ ಅಂದರೆ ನಾವು 31st ಅವೆಲ್ಲ ಬಿಡೋಣ. ಸೊ 4 ತಿಂಗಳಂದರೆ ಎಷ್ಟಾಗುತ್ತೆ, 4 3 120 ಡೇಸ್ ಇದೆ. ಸೊ 120 ಡೇಸಲ್ಲಿ ನನಗೆ ಇರ್ತಕ್ಕಂಥ ಸಬ್ಜೆಕ್ಟ್ಗಳು 6. ಅಂದರೆ ಒಂದು ಸಬ್ಜೆಕ್ಟ್ಗೆ ನಾವು ಎಷ್ಟು ದಿನಗಳನ್ನು ಇಡ್ಬೋದು, 6 12 ಅಂದರೆ ನಾನು ಸುಮಾರು 20 ದಿನಗಳನ್ನು ಒಂದು ಸಬ್ಜೆಕ್ಟ್ಗೆ ಇಡ್ಬೋದು. ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಪಾಠಗಳಿವೆ ನೋಡಿ, ನಮಗೆ 6 ಸಬ್ಜೆಕ್ಟ್ ಇರುತ್ತೆ. 120 ಡೇಸಲ್ಲಿ ನನಗೆ ಒಂದು ಸಬ್ಜೆಕ್ಟನ್ನು ಓದಲಿಕ್ಕೆ 20 ದಿನ ಮಾತ್ರ ಟೈಮ್ ಉಳಿದಿದೆ. ಎಸ್, ಬಿ ಸೀರಿಯಸ್. ನಮಗನ್ಸುತ್ತೆ ನಾವು ಏಪ್ರಿಲಲ್ಲಿ ಎಕ್ಸಾಮ್ ಇದೆ ಅಂತ ಭಾಳ ದೂರ ಅನ್ನಿಸ್ತಾ ಇದೆ. ನೋ, ಸಬ್ಜೆಕ್ಟ್ ವೈಸ್ ನಾವು ಆ ಡೇಗಳನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಪರ್ ಸಬ್ಜೆಕ್ಟ್ಗೆ 20 ಡೇಸ್ ಇದೆ. ಸೊ ನಾವು ಸಬ್ಜೆಕ್ಟ್ ವೈಸ್ ಮಾಡಿದ ನಂತರ ಆಮೇಲೆ ಲೆಸನ್ ವೈಸ್ ಮಾಡಬೇಕು. ಈಗ ನನಗೆ ಒಂದು ಸಬ್ಜೆಕ್ಟ್ಗೆ ನನಗೆ 20 ಡೇಸ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷನ್ನು ಅಂದ್ಕೊಳ್ಳಿ, ನಮಗೆ 20 ಡೇಸ್ ಸಿಕ್ಕಿದೆ. ಇಂಗ್ಲೀಷ್ ನಮಗೆ ಸಿಗ್ತಕ್ಕಂಥ ಚಾಪ್ಟರ್ಸ್ ಎಷ್ಟು, 15. 2 ಪಾಠಗಳು, 2 ಪ್ರೋಸ್ಗಳು, ಒಂದು ಸಪ್ಲಿಮೆಂಟರಿ ರೆಡ್ಯೂಸ್ ಮಾಡಿದ್ದಾರೆ, ಅಂದರೆ 15. ಅಂದರೆ ನಾವು ದಿನಕ್ಕೆ ಒಂದು ಪಾಠವನ್ನು ನಾನು ಕಂಪ್ಲೀಟಾಗಿ ಪ್ರಶ್ನೋತ್ತರಗಳನ್ನು ಓದ್ಕೊಳ್ಳೇಬೇಕು. ಇನ್ನು 5 ದಿನ ಉಳಿಯುತ್ತೆ, 5 ದಿನ ಎಲ್ಲ ನಮ್ಮ ಗ್ರಾಮರ್ಕಂತ ಅನ್ಕೋಬೋದು. ಸೊ ಟೈಮ್ ತುಂಬ ಶಾರ್ಟ್ ಆಗಿದೆ. ಇವತ್ತಿನಿಂದಲೇ ಅಲರ್ಟ್ ಆದರೆ ಡೆಫಿನೆಟಾಗಿ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು. ಸೊ ಟೈಮ್ ಟೇಬಲ್ ಆಯಿತು, ವೀಕ್ಲಿ ಪ್ರೋಗ್ರೆಸ್ ಆಯಿತು. ಕೊನೆಯ ಸ್ಟೆಪ್ ಯಾವುದಂದರೆ 7ನೇ ಪಾಯಿಂಟ್, ದ್ಯಾಟ್ ಈಸ್ ಬಿ ಪಾಸಿಟಿವ್. ಕೊರೋನಾ ಪಾಸಿಟಿವ್ ಅಲ್ಲ, ಬಿ ಪಾಸಿಟಿವ್. ಯಾಕಂದರೆ ಈ ಪಾಸಿಟಿವ್ ಅಂದರೆ ಒಂಥರ ಭಯ ಆಗ್ತಾಯಿದೆ, ಮೈ ಜುಮ್ ಅಂತ. ಯಾಕಂದರೆ ನಾವು ಇಲ್ಲಿವರೆಗೆ 2 ವರ್ಷ ಸುಮಾರಿಂದ ಈ ಕೋವಿಡ್, ಒಮಿಕ್ರಾನ್, ಡೆಲ್ಟಾ ವೈರಸ್ ಬಗ್ಗೆ ಕೇಳಿ ಸಾಕಾಗಿದೆ. ಪಾಸಿಟಿವ್ ಇಷ್ಟು ಬಂದು, ಇವತ್ತು ಇಂಡಿಯಾದಲ್ಲಿ ಪಾಸಿಟಿವ್ ಇಷ್ಟು ಬಂದು, ಕರ್ನಾಟಕದಲ್ಲಿ ಇಷ್ಟು ಪಾಸಿಟಿವ್ ಬಂದು, ಎಲ್ಲ ಕೇಳಿ ಪಾಸಿಟಿವ್ ಅಂದರೆ ಒಂಥರ ಭಯ ಆಗ್ತಾಯಿದೆ. ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಪಾಸಿಟಿವ್. ಐ ಆಮ್ ಟಾಕಿಂಗ್ ಅಬೌಟ್ ಪಾಸಿಟಿವ್ ಥಿಂಕಿಂಗ್. ಪಾಸಿಟಿವನ್ನು ಥಿಂಕ್ ಮಾಡಿ ಯಾವಾಗಲೂ. ನನ್ನಿಂದ ಏನು ಆಗುತ್ತೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಿರುತ್ತೆ. ನನ್ನಿಂದ ಏನೂ ಆಗೋದಿಲ್ಲ. ಐ ಕಾಂಟ್ ಅಂತಕ್ಕಂಥ ವರ್ಡೇ ಬೇಡ. ಐ ಕಾಂಟ್ ಅಂತಕ್ಕಂಥ ವರ್ಡ್ ನಿಮ್ಮ ಪರ್ಸನಲ್ ಡಿಕ್ಷನರಿಯಿಂದ ಅಳಿಸಿ ಹಾಕ್ಬಿಡಿ. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಅಚೀವ್ ಇಟ್, ಐ ಕ್ಯಾನ್ ರೀಚ್ ದ ಗೋಲ್ ಅಂತ ಅಂದ್ಕೊಳ್ಳಿ. ಡೆಫಿನೆಟಾಗಿ ಸಾಧಿಸ್ಬೋದು. ಈ ಪಾಸಿಟಿವ್ ಫೀಲಿಂಗ್ ಬರಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥ ಫ್ರೆಂಡ್ಸನ್ನು ಬೆಳೆಸ್ಕೊಳ್ಳಿ. ಗುರು ಹಿರಿಯರ ಮಾತನ್ನು ಕೇಳ್ತಾ ಇರಿ. ಅವ್ರು ಹೇಳ್ತಕ್ಕಂಥ ಮಾತು ನಿಮಗೆ ಈ ಒಂದು ಯಂಗ್ ಏಜಲ್ಲಿ ಸಹಜವಾಗಿ ಇರಿಟೇಷನ್ ಆಗುತ್ತೆ. ಏನು ಹೇಳ್ತಾರಪ್ಪ ಪದೇ ಹೇಳಿದೆ ಅಂತ ಅನಿಸ್ತುತ್ತೆ. ಬಟ್ ಅವುಗಳನ್ನು ಸ್ವಲ್ಪ ಗಮನ ಕೊಟ್ಟರೆ ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ನಿಮ್ಮ ಪಾಲಕರು, ಪೋಷಕರಾಗಿರ್ಬೋದು, ತಂದೆ ತಾಯಿಗಿರ್ಬೋದು, ನಿಮ್ಮ ಶಿಕ್ಷಕರಾಗಿರ್ಬೋದು, ಪದೇ ಓದಿ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅದರ ವ್ಯಾಲ್ಯೂ ನಿಮ್ಗೆ ಯಾವಾಗ ಗೊತ್ತಾಗ್ತದೆ, ಎಕ್ಸಾಮ್ ಇನ್ನೊಂದು 3 to 4 ಡೇಸ್ ಇದ್ದಾಗ ಆವಾಗ ಗೊತ್ತಾಗುತ್ತೆ, ನನಗೆ ಅವಾಗ ಎಷ್ಟು ಹೇಳಿದ್ರು ನಾನು ಕೇಳಿಲ್ಲ ಅಂತ. ಸೊ ಕಾಲ ಮಿಂಚು ಹೋದ್ಮೇಲೆ ಚಿಂತಿಸಿ ಫಲ ಇಲ್ಲ. ಕಾಲ ಮಿಂಚೋಕ್ಕಿಂತ ಮುಂಚೆ ಅಲರ್ಟ್ ಆಗಿರಿ, ಜಾಗೃತರಾಗಿರಿ. ನಿಮ್ಮ ಮನಸ್ಸು, ನಿಮ್ಮ ಒಂದು ಆಲೋಚನೆ,
ನಿಮ್ಮ ಒಂದು ಥಿಂಕಿಂಗ್ ಪವರ್ ನಿಮ್ಮ ಹಿಡಿತದಲ್ಲಿ. ಆಲ್ವೇಸ್ ಶುಡ್ ಬಿ ಗಿವ್ ಯುವರ್ ರಿಮೋಟ್ ಕಂಟ್ರೋಲ್ ಓನ್ಲಿ ಇನ್ ಯುವರ್ ಹ್ಯಾಂಡ್. ದ ರಿಮೋಟ್ ಕಂಟ್ರೋಲ್ ಆಫ್ ಯುವರ್ ಎಮೋಷನ್ಸ್ ಡೋಂಟ್ ಗಿವ್ ಟು ಸಮ್ ಒನ್ ಎಲ್ಸ್. ನಿಮ್ಮ ರಿಮೋಟ್ ಕಂಟ್ರೋಲ್ ಏನಿದೆ ಮತ್ತೊಬ್ಬರು ಕೈ ಕೊಡಬೇಡಿ. ನಿಮ್ಮ ರಿಮೋಟ್ ಕಂಟ್ರೋಲ್ ನಿಮ್ಮ ಹತ್ರನೇ ಇರಲಿ. ಸೊ ಇಷ್ಟು ನಾವು ಒಂದು ಪ್ಲ್ಯಾನಿಂಗನ್ನು ನೋಡ್ಕೊಂಡ್ವಿ, ಹೊಸ ವರ್ಷದ ಒಂದು ಪ್ಲ್ಯಾನಿಂಗ್. ಸೊ ಈ ಹೊಸ ವರ್ಷ ಒಂದು ಹೊಸ ಚೈತನ್ಯ ನಿಮ್ಮ ಒಂದು ಬಾಳಲ್ಲಿ ಬರಲಿ. ಹೊಸ ಭರವಸೆ, ಹೊಸ ಆಸೆಗಳು, ಹೊಸ ಒಂದು ಚೈತನ್ಯ, ಹೊಸ ಒಂದು ಭರವಸೆ, ಹೊಸ ಒಂದು ಧನಾತ್ಮಕ ಚಿಂತನೆ, ಹೊಸ ಆರೋಗ್ಯ, ಹೊಸ ಚೈತನ್ಯ ಆ ದೇವರು ನಿಮ್ಮನ್ನು ಕೊಟ್ಟು ಕರುಣೆ ಮಾಡಲಿ ಅಂತ ನಾನು ಇನ್ ಅಡ್ವಾನ್ಸ್ ಆಗಿ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇನ್ನೇನು ಹೊಸ ವರ್ಷ ಪಾದಾರ್ಪಣೆ ಮಾಡ್ತಾಯಿದೆ, ಹಾಗಂತ ಹಳೆ ವರ್ಷವನ್ನು ನಾವು ತಿರಸ್ಕಾರ ಮಾಡೋದು ಬೇಡ. ಯಾಕಂದರೆ ಈ 2020, 2021 ಈ 2 ವರ್ಷಗಳೇನಿವೆ ನಮ್ಮ ಜೀವನದಲ್ಲಿ ಒಂದು ಅಗಾಧವಾದ ಪಾಠವನ್ನು ಕಲಿಸಿವೆ. ಯಾಕಂದರೆ ಕೋವಿಡ್ ಸನ್ನಿವೇಶದಲ್ಲಿ ನಾವು ಲಾಕ್ಡೌನ್ ಆಗಿದ್ವಿ, ಸ್ಕೂಲ್ ಕಾಲೇಜೆಲ್ಲ ಬಂದದು, ಶಿಕ್ಷಕರ ಒಂದು ವ್ಯಾಲ್ಯೂ ಏನು ಅನ್ನೋದು ಆವಾಗ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಮಕ್ಕಳಿಲ್ಲದೆ ನಾವು ಶಿಕ್ಷಕರು ನಮ್ಮ ಪಾಡು ಏನು ಅಂತ ಕೂಡ ನಾವು ಕಲ್ತ್ಕೊಂಡ್ವಿ. ಇನ್ನು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಮುಖ್ಯ ಅನ್ನೋದು ಕೂಡ ಈ ಕೋವಿಡ್ ನಮ್ಗೆ ಕಲಿಸಿದೆ. ಇದಕ್ಕಿಂತ ಮುಂಚೆ ಫ್ಯಾಮಿಲಿ ಮೆಂಬರ್ ಅಂದರೆ ನಾವು ಏನು ಅಂದ್ಕೊಂಡ್ವಿ, ಬಟ್ ಇವತ್ತು ಫ್ಯಾಮಿಲಿ ಮೆಂಬರ್ ಅಂತ ಏನು ಅಂದ್ಕೊಂಡ್ವಿ, ನಾವು ಎಷ್ಟು ಅನ್ಯೋನ್ಯವಾಗಿರಬೇಕು, ಯಾವುದಕ್ಕೆ ಬೆಲೆ ಕೊಡಬೇಕನ್ನೋ ಒಂದು ವರ್ಷಗಳು ಇವು ನಮಗೆ ಕಲಿಸ್ಕೊಟ್ಟು. ಈ ವರ್ಷಗಳು ತುಂಬ ಒಂಥರ ಭಯ ಕ್ರಿಯೇಟ್ ಮಾಡಿರ್ಬೋದು, ಬಟ್ ಒಳ್ಳೆಯ ಸಂದೇಶ ಕಲಿಸಿದೆ ಮನುಷ್ಯನಿಗೆ. ಏನಂದರೆ ದುಡ್ಡು, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಶ್ರೀಮಂತಿಕೆ ಯಾವುದು ಶಾಶ್ವತ ಅಲ್ಲ. ಶಾಶ್ವತವಾಗಿರೋದು 2, ಒಂದು ನಮ್ಮ ಬಂಧು ಬಳಗ, ಇನ್ನೊಂದು ನಮ್ಮ ಆರೋಗ್ಯ. ಈಗ ನೋಡಿ, ಎಷ್ಟೋ ಶ್ರೀಮಂತರು ಕೋಟ್ಯಾಂಗಟ್ಟಲೆ ದುಡ್ಡಿದ್ದರೂ ಕೂಡ ಕೋವಿಡಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಹೌದು, ಅವ್ರ ಹತ್ರ ಸಾಕಷ್ಟು ದುಡ್ಡಿತ್ತು, ಪ್ರಾಣವನ್ನು ಉಳಿಸ್ಕೋಬೇಕಾಗಿತ್ತಲ್ಲ, ದುಡ್ಡು ಉಳಿಸ್ತಾ? ನೋ. ಅದೇ ಬಡವರು ದುಡ್ಡಿಲ್ಲ, ಬಟ್ ಆರೋಗ್ಯ ಕಾಪಾಡ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ಸೊ ಟೋಟಲಾಗಿ ಈ ಒಂದು ಕೋವಿಡ್ ವರ್ಷಗಳು ನಮಗೆ ಏನು ಕಲಿಸೋದು ಅಂದರೆ ಆರೋಗ್ಯಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ. ಸೊ ನೀವು ಕೂಡ ಒಂದು ಸ್ಟೂಡೆಂಟಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಎಕ್ಸಾಮ್ ರಿಸಲ್ಟ್ ದ್ಯಾಟ್ ಈಸ್ ನಾಟ್ ದ ಲೈಫ್. ಯುವರ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಓದಿನ ಜೊತೆಗೆ ಆರೋಗ್ಯದ ಕಡೆಗೆ ಗಮನ ಕೊಡಿ. ಹೊಸ ವರ್ಷವನ್ನು ಒಂದು ಆಚರಣೆಯನ್ನು ಒಂದು ಅರ್ಥಗರ್ಭಿತವಾಗಿ ಆಚರಣೆ ಮಾಡಿಕೊಳ್ಳಿ. ಈ ನಿಮ್ಮ ಬರ್ತಕ್ಕಂಥ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಚೈತನ್ಯವನ್ನು ತುಂಬಲಿ, ನಿಮ್ಮ ಆಸೆಗಳೆಲ್ಲ ಈಡೇರಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.